ಬಾ ಇಲ್ಲಿ ಬಾ. ಏನು ಗವರ್ಮೆಂಟ್ ಉದ್ಯೋಗಕ್ಕೋಸ್ಕರ ಓದ್ತಾ ಇದೆಯಾ? ನನಗೆ ನೀನು ಒಂದು ಕನ್ಫರ್ಮ್ ಆಗಿ ತಿಳಿಸು, ಯಾಕೆ ಓದ್ತಾ ಇದೆಯಾ? ಅಂದರೆ ಗೌರ್ಮೆಂಟ್ ಉದ್ಯೋಗನೇ ನಿನಗೆ ಯಾಕೆ ಬೇಕು ಅಂತ ಅನ್ನಿಸ್ತಾ ಇದೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಅಥವಾ ಸ್ನೇಹಿತರ ಅಭಿಪ್ರಾಯವನ್ನು ಕೇಳಿದಾಗ ಅವ್ರು ಹೇಳಿರುವಂಥದ್ದು ಏನು ಗೊತ್ತಾ? ನಿಮಗೆ ಅಪಹಾಸ್ಯ ಅನ್ನಿಸ್ಬೋದು, ಆದರೂ ಕೂಡ ಸತ್ಯ. ಗೌರ್ಮೆಂಟ್ ಕೆಲಸ ಒಂದು ಸಲ ಸಿಕ್ಕರೆ ಲೈಫ್ ಸೆಟಲ್. ಓಕೆ, ಲೈಫ್ ಸೆಟ್ಲ್, ಸ್ಯಾಲ್ರಿ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಹೇಳಿರುವಂಥದ್ದು ಏನು ಗೊತ್ತಾ? ಆರಾಮಾಗಿರುತ್ತೆ. ದುಡಿಯೋ ವಯಸ್ಸಲ್ಲಿ, ಶಕ್ತಿ ಇರೋ ವಯಸ್ಸಲ್ಲೇ ನೀನು ಆರಾಮಾಗಿರೋ ಕೆಲಸ ಹುಡುಕ್ತಾ ಇದೆಯಾ ಅಂದರೆ ನೀನೊಬ್ಬ ಮೈಗಳನ. ನೀನೊಬ್ಬ ಮೈಗಳನ. ಅದೆಲ್ಲ ಬಿಟ್ಟಾಗ ಗುರು, ಗವರ್ಮೆಂಟ್ ಉದ್ಯೋಗ ಸಂಬಳ ಜಾಸ್ತಿ ಅಂತ ಹೇಳಿ ಹೋಗ್ತಾ ಇದೆಯಾ? ಅದಕ್ಕಿಂತ ಹೆಚ್ಚು ಸಂಬಳ ಕೊಡೋ ಪ್ರೈವೇಟ್ ಸೆಕ್ಟರ್ಗಳಿಲ್ವಾ? ಇದಾವಲ್ವಾ? ಬಟ್ ಇನ್ನೊಂದು ಜನರ ಮನಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದರೆ, ಗೌರ್ಮೆಂಟ್ ಉದ್ಯೋಗ, ಪ್ರೈವೇಟ್ ಉದ್ಯೋಗ ಇವೆರಡನ್ನು ಕಂಪೇರ್ ಮಾಡಿದ್ರೆ ಬೆಟರ್ ದೆನ್ ಗೌರ್ಮೆಂಟ್. ಯಾಕಂತ ಗೊತ್ತಿಲ್ಲ. ಬಟ್ ತಾವು ಓದಿಸೋ ಮಕ್ಕಳು ಪ್ರೈವೇಟ್ ಸ್ಕೂಲಲ್ಲೇ ಓದಬೇಕು. ತಾವು ಓದ್ತಕ್ಕಂಥ ಮಕ್ಕಳು ಅತಿ ಹೆಚ್ಚು ಫೀಸ್ ಕಟ್ಟಿರ್ತಾರೆ. ಕೆಲಸ ಮಾತ್ರ ಗವರ್ಮೆಂಟ್ ಬೇಕು. ಯಾಕೆ? ಇಟ್ಸ್ ಟು ಬಿಗ್ ಸೆಟಲ್ ಆಫ್ ಲೈಫ್. ಅಂದರೆ ಇದು ಜೀವನದಲ್ಲಿ ಸೆಟ್ಲ್ ಆಗಿಬಿಟ್ಟಿರ್ತೀವಿ ಅಂತೇಳಿ. ಇಷ್ಟು ದುಡಿಯೋ ಸಾಮರ್ಥ್ಯ ಇದ್ದರೂ ಕೂಡ ಆರಾಮ ಕೆಲಸಕ್ಕೋಸ್ಕರ ಕಷ್ಟಪಡ್ತಾ ಇದೆಯಾ. 25 ವರ್ಷನೂ ನೀನು ಕಷ್ಟಪಟ್ಟಿದೆಯಾ, ನೆನ್ಪಿಟ್ಕೋ. ಕೆಲವೊಬ್ಬರು 30 ವರ್ಷನೂ ಕಷ್ಟಪಟ್ಟಿದ್ದಾರೆ. ಗೌರ್ಮೆಂಟ್ ಜಾಬ್ದು ರಿಯಾಲಿಟಿ ನಿನಗೂ ಕೂಡ ಗೊತ್ತು, ನನಗಿಂತ ಹೆಚ್ಚು ನಿನಗೆ ಗೊತ್ತು. ಯಾಕಂದರೆ ನಾನು ಅರ್ಧದಲ್ಲೇ ಬಿಟ್ಟು ಬಂದವನು. ಅದಕ್ಕಿಂತ ಹೆಚ್ಚು ರಿಯಾಲಿಟಿ ನಿನಗೂ ಗೊತ್ತಿದೆ. ಆದರೂ ಯಾಕೆ ಈ ಬಂಡ ಧೈರ್ಯ? ನಿನಗೂ ಗೊತ್ತು. ಯಾಕಂದರೆ ಅಪ್ಲೈ ಮಾಡಿರ್ತಕ್ಕಂಥ 100 ಪೋಸ್ಟ್ಗೆ ಲಕ್ಷ ಅಪ್ಲೈ ಮಾಡ್ತಾರೆ. ಲಕ್ಷ ಪೋಸ್ಟ್ಗೆ ಕೋಟ್ಯಾನುಗಟ್ಟಲೆ ಅಪ್ಲೈ ಮಾಡ್ತಾರೆ. 1000 ಪೋಸ್ಟ್ ಬಿಟ್ಟರೆ ಕೋಟಿಗಟ್ಟಲೆ ಅಪ್ಲಿಕೇಶನ್ ಬೀಳುತ್ತೆ. ಈ ಅಪ್ಲಿಕೇಶನ್ ಹಾಕೋದ್ರಿಂದ ಅದರಲ್ಲಿ 100ರಲ್ಲಿ 2 ಮಾತ್ರ ಗೌರ್ಮೆಂಟ್ ತಗೋತೆ, ಇನ್ನು 98 ಜನರನ್ನು ಹೋಗು ಮನೆಗೆ ಅಂತೇಳಿ ಕಳಿಸುತ್ತೆ. ಅದು ನಿನಗೂ ಗೊತ್ತು. 98 ಜನರಲ್ಲಿ 98 ಜನನ ಬಿಟ್ಟು 2 ನೀನು ಹಾಕ್ತೀನಿ ಅಂತ ಯಾಕೆ ಈ ಬಂಡ ಧೈರ್ಯ? ಗೌರ್ಮೆಂಟ್ ಉದ್ಯೋಗ ಮಾಡಬೇಕು ಅನ್ನೋದು ಒಂದು ಕನಸ. ಯಾಕಂದ್ರೆ ಅಷ್ಟು ಶ್ರೇಷ್ಠತೆ ಅದು ಅಲ್ಲಿ ಏನಿದೆ? ಎಲ್ಲಿ ನೋಡಿದರೂ ಭ್ರಷ್ಟಾಚಾರ. 100ರಲ್ಲಿ 95% ಭ್ರಷ್ಟಾಚಾರದಲ್ಲಿ ಸರ್ಕಾರದ ಉದ್ಯೋಗಿಗಳೇ ತುಂಬಿದ್ದಾರೆ. ಅಷ್ಟೇ ಯಾಕೋ ಒಂದು ಕಾಸ್ಟ್ ಇನ್ಕಮ್ ಮಾಡಿಸೋದಕ್ಕೂ ಕೂಡ ಲಂಚ ಕೊಡ್ತೀವಿ ಅಂದರೆ ಆ ಉದ್ಯೋಗದಲ್ಲಿ ಶ್ರೇಷ್ಠತೆಯನ್ನು ನೀನು ಹುಡುಕ್ತೀಯ. ಶ್ರೇಷ್ಠತೆ ಹುಡುಕೋದಕ್ಕೆ ಏನಾದರೂ ಸಾಧ್ಯತೆ ಏನಾದರೂ ಇದೆಯಾ? ಅದ್ರ ಮೌಲ್ಯತೆ ಏನಾದರೂ ಉಳ್ಕೊಂಡಿದೆಯಾ? ನೀನು ಅನ್ಕೋಬೋದು 100%ಅಲ್ಲಿ 95% ಬಿಟ್ಟಾಕು, 5% ನಾನು ಹಾಕ್ತೀನಿ. ಸುತ್ತ ಕೊಚ್ಚೆ ತುಂಬಿಕೊಂಡಾಗ ಕಮಲದ ಹೂವು ಯಾವ ರೀತಿ ಬೆಳೆಯುತ್ತೆ ಆ ರೀತಿ ಕೆಸರಲ್ಲಿ ಬೆಳಿತೀನಿ ಅಂದ್ಕೊಂಡಿದ್ಯಾ? ಕಟ್ ಮಾಡಾಕ್ಬಿಡ್ತಾರೆ, ನೆನ್ಪಿಟ್ಕೋ. ಯಾಕಂದರೆ ಒಬ್ಬರನ್ನ ತುಳಿದು ಬದುಕೋದೇ ಗೌರ್ಮೆಂಟ್ ಉದ್ಯೋಗ ಪಡ್ಕೊಳ್ಳೋ ರೀತಿ ಹಂಗಿದೆ. ಯಾಕಂದರೆ ನಮ್ಮ ದೇಶದ ಜನಸಂಖ್ಯೆ ಕೂಡ ಅದೇ ರೀತಿ ಇದೆ. ಜನಸಂಖ್ಯೆಯಲ್ಲಿ ಜನರ ವಾತಾವರಣ ಕೂಡ ಅದೇ ರೀತಿ ಇದೆ. ಇಷ್ಟೆಲ್ಲ ಮಧ್ಯದಲ್ಲೂ ಕೂಡ ಭ್ರಷ್ಟ ಸರ್ಕಾರದಲ್ಲಿ ಕೂಡ ಬದುಕ್ತಾ ಇದ್ದೀವಿ ನಾವು. ಈ ಭ್ರಷ್ಟ ಸರ್ಕಾರದಲ್ಲಿ ಬದುಕೋದ್ರಿಂದ ನಿನಗೆ ಗೌರ್ಮೆಂಟ್ ಉದ್ಯೋಗ ಸಿಗುತ್ತೆ ಅಂತೇಳಿ ಯಾವ ನಂಬಿಕೆ ಮೇಲಿದೆಯಾ? ನಂಬಿಕೆ ಮುಖ್ಯ. ಬಟ್ ಓಕೆ, ಗೋಡೆನ ತಲೆಗೆ ಹೋಗಿ ಜಜ್ಕೊಂಡ್ರೆ ತಲೆನೇ ನೋವಾಗೋದು. ಆ ತಲೆನೇ ಗಟ್ಟಿ ಮಾಡ್ಕೋತೀನಿ ಅಂತ ಇದ್ದರೆ ನಿನಗೆ ತಾಳ್ಮೆ ಇರಬೇಕು. ತಾಳ್ಮೆ ನಿನ್ನಲ್ಲಿದೆ, ನಿಮ್ಮಲ್ಲಿ ಎಲ್ಲರಲ್ಲೂ ಇದೆ. ಬಟ್ ಕಳೆದು ಹೋಗಿರೋ ಸಮಯ, ಅದಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಸಮಯ, 100ರಲ್ಲಿ 98 ಜನ ರಿಟರ್ನ್ ಬಂದಾಗ ಅದರಿಂದ ಆಗ್ತಕ್ಕಂಥ ನಿರಾಸೆ ನಿನಗೂ ಆಗಬಾರ್ದು ಅನ್ನೋದೇ ನನ್ನ ಅಭಿಲಾಷೆ. ಏನಂತೀಯ? ಯಾಕಂದರೆ ಗೌರ್ಮೆಂಟ್ ಉದ್ಯೋಗ ಒಂದು ಪ್ರತಿಯೊಂದರಲ್ಲೂ ಎಲ್ಲ ಈಗಂತೂ 3ರಿಂದ 4 ವರ್ಷ ಆಯಿತು. ಅದರ ಬಗ್ಗೆ ಪೋಸ್ಟ್ ಅಂತಲ್ಲ, ಒಂದು ವೇಕೆನ್ಸಿ ಕೂಡ ಬಿಡೋದಕ್ಕೆ ರೆಡಿ ಇಲ್ಲ. ಇಂಥ ಗೌರ್ಮೆಂಟ್ ಉದ್ಯೋಗವನ್ನು ನಾವು ಆಸೆ ಪಟ್ಟು 3 ವರ್ಷ, 4 ವರ್ಷ, 5 ವರ್ಷ ಅಂತೇಳಿ
ಎಲ್ಲೋ ಹೊರಗಡೆ ಊಟ ಮಾಡಿ ಗಟ್ಟಿ ಊಟ ಇಲ್ಲದೆ ಬದುಕ್ತಾ ಇದ್ದೀವಿ. ಇಂಥ ಜೀವನ ನಮಗೆ ಬೇಕಾ? ಮಾರ್ನಿಂಗ್ ಎಲ್ಲೋ ಉಂಡು, ಮಧ್ಯಾಹ್ನ ಎಲ್ಲೇ ಉಂಡು, ಪಿ ಜಿಲಿ ಉಂಡು, ಅನ್ನ ಸಾಂಬಾರು ಉಂಡು, ಮನೆಯಿಂದ ದೂರ ಇದ್ದು, ಊರಿಂದ ಎಷ್ಟೋ ದೂರ ಇದ್ದು, ಬೆಳೆದ ಸ್ನೇಹಿತರನ್ನ ಬಿಟ್ಟು, ಹುಟ್ಟಿರೋ ಊರನ್ನ ಬಿಟ್ಟು, ಬಟ್ ಉದ್ಯೋಗ ನಿನಗೆ ಸಿಕ್ಕರೂ ಕೂಡ ಊರು ಬಿಡಬೇಕು. ಉದ್ಯೋಗ ನಿನಗೆ ಸಿಕ್ಕರೂ ಕೂಡ ಊರು ಬಿಡಬೇಕು. ಇಷ್ಟೆಲ್ಲ ಇದ್ದರೂ ಕೂಡ ಗೌರ್ಮೆಂಟ್ ಉದ್ಯೋಗಕ್ಕೋಸ್ಕರನೇ ಯಾಕೆ ಪರದಾಡ್ತಾ ಇದೆಯಾ? ಅಜಿತ್ ಹನುಮಕ್ಕನವರ ನ್ಯೂಸ್ ರಿಪೋರ್ಟರ್ ಒಂದು ಮಾತು ಹೇಳ್ತಾರೆ, ಗೌರ್ಮೆಂಟ್ ಉದ್ಯೋಗ ಇದೇನಿದೆಯಲ್ಲ ಆತ್ಮಹತ್ಯೆಗೆ ಸಮ ಅಂತ ಹೇಳ್ತಾರೆ. ನಿನ್ನ ಪ್ರತಿಭೆಗೆ ತಕ್ಕ ಪ್ರತಿಫಲ ಆಗಲಿ, ನಿನ್ನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಆಗಲಿ, ನಿನ್ನ ಪ್ರತಿಭೆಗೆ, ನಿನ್ನ ಚಾಣಾಕ್ಷತನಕ್ಕೆ, ಬುದ್ಧಿತನಕ್ಕೆ ಅಲ್ಲಿ ಪ್ರತಿಫಲ ಸಿಗೋದಿಲ್ಲ. ಯಾಕಂದರೆ ಒಬ್ಬ ಮೈಗಳ್ಳನಿಗೆ ಯಾವಾಗ ಪ್ರಮೋಷನ್ ಆಗುತ್ತೋ ನಿಮಗೂ ಕೂಡ ಅವಾಗ ಆಗುತ್ತೆ. ಅಂಥ ಉದ್ಯೋಗವನ್ನು ಯಾಕೆ ನಂಬಿ ಬದುಕ್ತಾ ಇದ್ದೀರಾ? ಅಷ್ಟು ನಿಮಗೆ ಗೌರ್ಮೆಂಟ್ ಉದ್ಯೋಗ ಮಾಡಬೇಕು ಅನ್ನೋದು ಇದ್ದರೆ ಒಂದು ಸಲ ರಿಯಲೈಸ್ ಮಾಡ್ಕೊಳ್ಳಿ, ನಮ್ಮ ತಂದೆ ತಾಯಿ ಮಾಡಿಟ್ಟಿದ್ದಾರ. ಯಾಕಂದರೆ 20 ವರ್ಷದಲ್ಲಿ 25 ವರ್ಷದಲ್ಲಿ ನೀನು ಶುರು ಮಾಡ್ತಾ ಇರ್ತಕ್ಕಂಥ ಉದ್ಯೋಗ ಜೀವನವನ್ನು 30-35 ವರ್ಷದಲ್ಲಿ ಶುರು ಮಾಡಿದ್ರೆ ಜೀವನ ಜೀರೋದಿಂದ ಮತ್ತೆ ಶುರು ಮಾಡಬೇಕಾಗತ್ತೆ. ನೆನಪಲ್ಲಿಟ್ಕೊ, ಜೀರೋದಿಂದ ಶುರು ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಕಷ್ಟ, ಕಠಿಣತೆ, ಪರಿಶ್ರಮ ನಿನ್ನಲ್ಲಿರಬೇಕು. ಓಕೆನಾ? ಈ ಸರ್ಕಾರಗಳು ಯಾವ ರೀತಿ ನಮ್ಮನ್ನು ಮಾಡ್ತಾ ಇದ್ದಾವೆ ಅಂದರೆ, ನಾವು ಅವಕಾಶಗಳಿದ್ದಾಗ ಬಳಸ್ಕೊಳ್ಳೋಕ್ಕಾಗದೆ. ಯಾಕಂದರೆ ಪ್ರೈವೇಟ್ ಉದ್ಯೋಗದಲ್ಲಿ ಬಂದರೆ ನಿಮಗೆ ಕಷ್ಟ ಇದೆ, ಅದನ್ನು ನಾನು ಅದ್ರ ಬಗ್ಗೆ ಏನೂ ಹೇಳೋದಿಲ್ಲ. ಯಾಕಂದರೆ ಎಲ್ಲರಿಗೂ ಗೊತ್ತಿರುವಂಥ ಕಷ್ಟಗಳೇ ಇದ್ದಾವೆ. ಬಟ್ ಅದರಿಂದ ಇರತಕ್ಕಂಥ ಬೆನಿಫಿಟ್ ಏನಾದರೂ ನೀವು ರಿಯಲೈಸ್ ಮಾಡ್ಕೊಂಡಿದ್ದೀರಾ? ಕಷ್ಟಪಡಬೇಕು, ಮನುಷ್ಯನಿಗೆ ಬರಲಾರ್ದೆ ಯಾರಿಗೂ ಬರುತ್ತೆ. ಅಲ್ಲಿ ಆರಾಮಿದೆ ಅಂತೇಳಿ ಸದ್ಯದ ಜೀವನವನ್ನು ಅದಕ್ಕೋಸ್ಕರ ಯಾಕೆ ಮುಡಿಪಾಗಿಡ್ತಾ ಇದ್ದೀರಾ? ಓಕೆ ಗಾಯ್ಸ್, ಗೌರ್ಮೆಂಟ್ ನೌಕರಿ ಸಿಗುತ್ತೆ, 100 ಜನರಲ್ಲಿ 2 ಸಿಗುತ್ತೆ, 98 ಜನ ಏನು ಮಾಡಬೇಕು? 98 ಜನ ಮಾಡೋದಾದರೆ ಏನು? ಮುಂದಿನ ದಾರಿ ಬೇಕಲ್ವಾ? 98 ಜನ ಏನು ಮಾಡಬೇಕು ಅಂದರೆ ವಾಪಸ್ ಬರಬೇಕು, ಮತ್ತೆ ಕಮ್ ಬ್ಯಾಕ್ ಮಾಡಬೇಕಾ? ಬಿಟ್ಟು ಬರಬೇಕಾದ್ರೆ ಆಗೋ ನೋವೇನಿದೆಯಲ್ಲ ಅದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳೋದಕ್ಕೆ ನಾನು ನಿಮ್ಮಲ್ಲಿ ಪ್ರಯತ್ನಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯವನ್ನು ತಿಳ್ಕೊಂಡ್ಬಿಡಿ, ಗವರ್ಮೆಂಟ್ ಉದ್ಯೋಗ ಎಲ್ಲರಿಗೂ ಸಿಗೋದಿಲ್ಲ, ಬಟ್ ಪ್ರೈವೇಟ್ ಉದ್ಯೋಗ ಎಲ್ಲರಿಗೂ ಸಿಗುತ್ತೆ, ಮಾಡೋದಕ್ಕೆ ರೆಡಿ ಇಲ್ಲ. ನೀವು ಓದಬೇಕಾದ್ರೆ ಎಷ್ಟು ಪರಿಶ್ರಮವನ್ನು, ಶ್ರದ್ಧೆಯಿಂದ ವೈಯಕ್ತಿಕವಾಗಿ ಪರಿಶ್ರಮವನ್ನು ಹಾಕ್ತಿರಲ್ವ, ಅಷ್ಟು ಪರಿಶ್ರಮವನ್ನು ನೀವೇನಾದರೂ ಪ್ರೈವೇಟ್ ಸೆಕ್ಟರಲ್ಲಿ ಹಾಕಿದ್ರೆ ಗೌರ್ಮೆಂಟ್ ಉದ್ಯೋಗದಲ್ಲಿರ್ತಕ್ಕಂಥ ಉದ್ಯೋಗಿಗೆ ಯಾವ ಸಂಬಳ ಇರುತ್ತೋ ಅದಕ್ಕಿಂತ ಹೆಚ್ಚಿನ ಸಂಬಳ ಪ್ರೈವೇಟ್ ಸೆಕ್ಟರಲ್ಲಿರುತ್ತೆ. ಇಟ್ಸ್ ಟೂ ಬೆಟರ್, ಇಟ್ಸ್ ಟ್ರೂ, ಸತ್ಯ ಕೂಡ ಹೌದು ಇದು. ಇದನ್ನು ನೀವು ಯಾಕೆ ಮನದಟ್ಟಣೆ ಮಾಡ್ಕೋತಾ ಇಲ್ಲ? ಯಾಕಂದರೆ ಪ್ರೈವೇಟ್ ಉದ್ಯೋಗ ಎಲ್ಲರಿಗೂ ಸಿಗುತ್ತೆ, ಬಟ್ ಮಾಡೋದಕ್ಕೆ ರೆಡಿ ಇಲ್ಲ. ಕಾರಣ ಒತ್ತಡ ಇದೆ, ಬಟ್ ಕಷ್ಟ ಇದೆ. ಬಟ್ ಕಷ್ಟ ಇದೆ ಅಂತೇಳಿ ಜೀವನಕ್ಕೆ ಎದುರ್ಕೊಳ್ಳೋಕ್ಕಾಗತ್ತೆ? ಭವಿಷ್ಯತ್ತನ್ನು, ಒಳ್ಳೆ ಭವಿಷ್ಯಕ್ಕಾಗಿ ಸದ್ಯಕ್ಕೆ ಕಷ್ಟಪಡೋದು ತಪ್ಪ. ಯಾಕಂದರೆ ಕಷ್ಟಪಟ್ಟರೆ ಒಳ್ಳೆ ಜೀವನ ಪ್ರೈವೇಟ್ ಸೆಕ್ಟ್ರಲ್ಲಿ ಇದೆ, ಬಟ್ ಕಷ್ಟನೇ ಜೀವನ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ಮತ್ತು ಇನ್ನೊಂದು ಗಾಯ್ಸ್, ಇದ್ರ ಬಗ್ಗೆ ಮಾತಾಡುವಷ್ಟು ತಿಳುವಳಿಕೆ ಆಗಲಿ ಅನುಭವಗಳಾಗಲಿ ಇಲ್ಲ, ಬಟ್ ನನಗನಿಸಿದ್ದನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಈ ಮೂಲಕ. ಯಾಕಂದರೆ ಗೌರ್ಮೆಂಟ್ ಉದ್ಯೋಗದಲ್ಲಿ ಭಾಳಷ್ಟು ಸ್ಕ್ಯಾಮ್ಗಳು ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ. ಮಿನಿಮಮ್ ಒಂದು ಉದ್ಯೋಗಕ್ಕೆ ಓದಿದವ್ರಿಗೆ ಭ್ರಷ್ಟಾಚಾರ 1% ರಿಯಾಲಿಟಿ ಇದೆ, ಬಟ್ ಇನ್ನೂ 1% ಏನಿದೆ ಭ್ರಷ್ಟಾಚಾರದಲ್ಲೇ ತುಂಬಿದೆ. 1% ಅನ್ನೋದಕ್ಕಿಂತ 100ರಲ್ಲಿ 75% ಅದೇ ರೀತಿ ನಡೀತಾ ಇದೆ. ಈಗಲೂ ಕೂಡ ನೀವು ನಿಯತ್ತಾಗೆ ಓದ್ತಾ ಇದ್ದೀರಾ. ಯಾಕಂದರೆ ಕೆಲವೊಂದಿಷ್ಟು ಅಂಶಗಳು ನಿಮ್ಮ ಸುತ್ತಾನೆ ಕೆಟ್ಟದ್ದು ತುಂಬಿದಾಗ ನೀನು ಒಬ್ಬವನೇ ಒಳ್ಳೆಯವನಾಗಿರ್ತೀನಿ ಅಂದರೆ ಅದು ಅಸಾಧ್ಯವಾದದ್ದು. ಅದಕ್ಕೋಸ್ಕರ
ಈ ವಿಚಾರಗಳಲ್ಲಿ ಏನೇ ನಿರ್ಧಾರ ತಗೊಂಡ್ರು ಆದಷ್ಟು ಬೇಗ ತಗೊಳ್ಬೇಕು. ಯಾಕಂದರೆ ಈ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮತ್ತು ಕೆಲವೊಂದಿಷ್ಟು ಜನರ ಮನಸ್ಥಿತಿಗಳು ಯಾವ ರೀತಿ ಇದೆ ಅಂದ್ಬಿಟ್ರೆ, ಈಗ ಗವರ್ಮೆಂಟ್ ಉದ್ಯೋಗ, ಪ್ರೈವೇಟ್ ಉದ್ಯೋಗ ಎರಡನ್ನ ಒಂದು ಕಂಪ್ಯಾರಿಸನಲ್ಲಿ ತಗೊಂಡ್ರೆ, ಗವರ್ಮೆಂಟ್ ಉದ್ಯೋಗಕ್ಕೆ ಕೊಡ್ತಕ್ಕಂಥ ಗೌರವ ಪ್ರೈವೇಟ್ ಉದ್ಯೋಗ ಕೊಡ್ತಾ ಇಲ್ಲ. ಬಟ್ ನಿನಗೂ ಗೊತ್ತು, ನೀನು ಕೂಡ ಸ್ಕೂಲಲ್ಲಿ ಕಲ್ತಿದ್ಯಾ, ಮಾಡೋ ಕೆಲಸಗಾರನಿಗಲ್ಲ ಅಲ್ಲಿ ಮಾಡ್ತಕ್ಕಂಥ ಕೆಲಸಕ್ಕೆ ನೀನು ಯಾವ ರೀತಿ ಕೆಲಸ ಮಾಡ್ತಾ ಇದೆಯಾ ಅನ್ನೋದ್ರ ಮೇಲೆ ನಿನ್ನ ಗೌರವ ನಿರ್ಧಾರ ಆಗುತ್ತೆ ಅಂತೇಳಿ. ಕಲಿಸಿರ್ತಕ್ಕಂಥ ಮೌಲ್ಯಗಳನ್ನು ಕೂಡ ಮರ್ತಿದೆಯಾ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡ. ಯಾಕಂದರೆ ಮೌಲ್ಯಗಳು ಜೀವನವನ್ನು, ಅಸಾಮಾನ್ಯ ಜೀವನ ಇರಲಿಲ್ಲ ಅಂದರೂ ಸಾಮಾನ್ಯ ಜೀವನದಲ್ಲಿ ನೆಮ್ಮದಿಯನ್ನು ಕೊಡ್ತವೆ. ಬಟ್ ಅಸಾಮಾನ್ಯ ಜೀವನವನ್ನು ಹುಡುಕಿ ಅತಿ ಹೆಚ್ಚಿನದನ್ನು ಪಡ್ಕೊಳ್ಳೋದಕ್ಕೆ ಹೋಗಿ ಸಾಮಾನ್ಯತೆಯನ್ನು ಕಳ್ಕೋಬೇಡಿ ಅನ್ನೋದೇ ನನ್ನ ಅನಿಸಿಕೆ. ಬಟ್ ಇದನ್ನು ಒಂದು ನಿಮಗೆ ಹೇಳ್ಬಿಡ್ತೀನಿ, ಗವರ್ಮೆಂಟ್ ಉದ್ಯೋಗ ಮತ್ತು ಪ್ರೈವೇಟ್ ಉದ್ಯೋಗವನ್ನು ಯಾವ ರೀತಿ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಉದ್ಯೋಗದಲ್ಲಿ ಒಬ್ಬ ಟೀಚರ್ ಇದ್ದರೆ ಅವರು ಬೆಸ್ಟ್ ದ ಬೆಟರ್, ಪ್ರೈವೇಟ್ ಉದ್ಯೋಗದಲ್ಲಿದ್ದರೆ 8,000. ಬಟ್ ಅಂದರೆ ನೀವು ಗೌರವ ಕೊಡುವಂಥದ್ದು ವ್ಯಕ್ತಿ ಮಾಡುವಂಥ ಕೆಲಸ, ಅವರ ಪರಿಶ್ರಮಕ್ಕೆ, ಅವರ ನೈತಿಕತೆಗೆ, ಅವರ ಒಳ್ಳೆಯ ವ್ಯಕ್ತಿತ್ವಕ್ಕೆ ಕೊಡಬೇಕೇ ಹೊರತು ಅವರಿಂದ ಬರುವಂಥ ಸಂಬಳಕ್ಕಲ್ಲ. ಬಟ್ ನೀವು ಇದನ್ನೇ ಈಗಲೂ ಕೂಡ ನಮ್ಮ ಸಮಾಜದಲ್ಲಿದೆ. ಬಟ್ ಗೌರ್ಮೆಂಟ್ ಉದ್ಯೋಗವನ್ನು ಪಡ್ಕೋಬೇಕು ಅಂದರೆ ಮತ್ತೆ ಒಂದ್ಸಲ ರಿಯಲೈಸ್ ಮಾಡ್ತೀನಿ, 100ರಲ್ಲಿ 98 ಜನರ ಮನೆಗೆ ಬರ್ತೀರಾ, ಇಬ್ಬರು ಆಗೋಬೇಕು ಅನ್ನೋ ನಿಮ್ಮ ಗಟ್ಟಿತನ ನಿಮಗಿದ್ರೆ. ಬಟ್ ಎಲ್ಲರಿಗೂ ಗಟ್ಟಿತನ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಅಲ್ಲಿ ಓದಬೇಕಾಗಿರೋರೆಲ್ಲರೂ ಪರಿಶ್ರಮ ಜೀವಿಗಳಾಗಿರ್ತಾರೆ. ನೀವು ಅಂದ್ಕೊಂಡಿರ್ಬೋದು ಅವರು 10 ಜನದಲ್ಲಿ ಕೆಲವೊಬ್ಬರು ಡಿವೈಡ್ ಮಾಡಿ ಹೇಳ್ಬಿಡ್ತಾರೆ. ಯಾವ ರೀತಿ ಅಂದರೆ 100 ಜನ ಇಲ್ಲಿ ಓದೋಕ್ಕೆ ಬಂದಿದ್ರೆ 50 ಜನ ಟೈಮ್ ಪಾಸ್ ಮಾಡ್ತಾರೆ. ಯಾಕಂದರೆ ನಿಮ್ಮ ಮೈಂಡ್ ವಾಶನ್ನು ಮಾಡ್ತಾ ಇದ್ದಾವೆ. ಮೈಂಡ್ ವಾಶ್ ಯಾವ ರೀತಿ ಅಂದರೆ, ನಿಮಗೆ ಗೌರ್ಮೆಂಟ್ ಆದಷ್ಟು ಸುಲಭವಾಗಿ ಸಿಕ್ಕಿಬಿಡುತ್ತೆ, ಪರಿಶ್ರಮ ಪಡಬೇಕು. ಅವರು ನಿಮ್ಮನ್ನು ಈಗ 100 ಜನ ಒಂದು ಕ್ಲಾಸಲ್ಲಿದ್ದರೆ ಇದರಲ್ಲಿ 50 ಜನರು ಟೈಮ್ ಪಾಸ್ ಮಾಡ್ತಾರೆ. 25% ಎಲ್ಲೋ ಯೋಚನೆ ಇರುತ್ತೆ, 20% ಜನ ಓದ್ತಾ, ಇನ್ನು 5% ಜನರು ಮಾತ್ರ ಕರೆಕ್ಟಾಗಿ ಓದ್ತಾ ಇದ್ದಾರೆ. ಅದರಲ್ಲಿ ನೀವು 1 ಅಥವಾ 2% ಜನರು ಆಗಿಬಿಟ್ರೆ ಸಾಕು, ಗೌರ್ಮೆಂಟ್ ಉದ್ಯೋಗ ಸಿಕ್ಕಿಬಿಡುತ್ತೆ ಅಂಥೇಳಿ ಕೋಚಿಂಗ್ ಸೆಂಟರ್ಗಳು ನಿಮ್ಮ ಮನಸ್ಸನ್ನು ಬದಲಾವಣೆ ಮಾಡ್ತಾ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಊರು ಬಿಟ್ಟು ಹೋದ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಕಷ್ಟ, ಕಠಿಣತೆ ಮತ್ತು ಕನಸುಗಳು ಪ್ರತಿ ಕ್ಷಣನೂ ಹೃದಯದಲ್ಲಿ ತವಕದಿಂದ ಕಾಡಿಸ್ತಾ ಇರುತ್ತೆ. ಯಾಕಂದರೆ ಹುಟ್ಟಿರ್ತಕ್ಕಂಥ ಊರನ್ನು ಬಿಟ್ಟು ಎಲ್ಲೋ ಉದ್ಯೋಗ ಮಾಡಬೇಕಾಗಿರ್ತಕ್ಕಂಥ ಉದ್ಯೋಗಕ್ಕೆ ಇಷ್ಟೊಂದು ಪರಿಶ್ರಮ ಪಡ್ತಾ ಇದ್ದೀರಾ. ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಗಲಿ ಅನ್ನೋದೇ ನನ್ನ ಆಶಯ. ಬಟ್ ಯಾರೆಲ್ಲ ಓದ್ತಾ ಇದ್ದೀರಲ್ವಾ, ಅದು ನಿಮ್ಮಿಂದ ಸಾಧ್ಯ ಅನಿಸುತ್ತೆ ಅಂದರೆ ಮಾತ್ರ ಮುಂದುವರಿಸಿ. ಮನಸ್ಸಲ್ಲಿ 108 ಗೊಂದಲಗಳನ್ನು ಇಟ್ಟುಕೊಂಡು ಕಾಂಪಿಟೇಷನ್ ಇಷ್ಟು ಜಾಸ್ತಿ ಇದೆ, ಅಷ್ಟು ಜಾಸ್ತಿ ಇದೆ, 100ರಲ್ಲಿ 98 ಜನ, ನಾನು ಇಬ್ಬರು ಆಗ್ತೀನೋ ಇಲ್ವೋ ಅನ್ನೋ ಮನಸ್ಥಿತಿಯನ್ನು ಇಟ್ಟುಕೊಂಡು ಮಾತ್ರ ಅಲ್ಲಿ ಯಾವುದೇ ಕಾರಣಕ್ಕೂ ಕೂತ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಗೌರ್ಮೆಂಟ್ ಉದ್ಯೋಗವನ್ನು ಅನ್ನುವಂಥದ್ದು ಹೇಳ್ತೀನಲ್ವ, ಕಾಂಪಿಟೇಷನ್ ಬಿಟ್ಟಿದ್ದಾರೆ ಅಂದರೆ ಓಡೋ ಕುದುರೆ ಇದ್ದಾಗೆ. ಒಂದು ಕ್ಷಣ ಎಡವಿದ್ರೂ ಕೂಡ, ಓಡೋ ಕುದುರೆ ಒಂದು ಕ್ಷಣ ಎಡವಿದ್ರೂ ಕೂಡ ಹಿಂದೆ ಇರೋ ಕುದುರೆ ಮುಂದೆ ಓಡುತ್ತೆ. ಎಡುತ್ತಾ ಎಲ್ಲಿವರೆಗೂ ಎಡುತ್ತೀರಾ ಅಂದರೆ ಸಕ್ಸಸ್ ಸಿಗದೇ ಇರೋ ರೀತಿ ಎಡುವುದಕ್ಕೆ ಹೋಗ್ಬೇಡಿ. ಇದು ಗೌರ್ಮೆಂಟ್ ಉದ್ಯೋಗದ ಬಗ್ಗೆ ನನಗೆ ಅನಿಸಿರ್ತಕ್ಕಂಥ ಅಭಿಪ್ರಾಯ. ನಾನು ಹೇಳಿರುವಂಥ ವಿಚಾರಗಳಲ್ಲಿ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ಗೌರ್ಮೆಂಟ್ ಉದ್ಯೋಗದಲ್ಲಿ ಕೆಲವೊಂದಿಷ್ಟು ಭ್ರಷ್ಟಾಚಾರಗಳು, ವೇಕೆನ್ಸಿಗಳು ನಡೀತಾ ಇರೋದರಿಂದ ಈ ಸಮಸ್ಯೆಗಳು ಶುರುವಾಗ್ತಾ ಇದೆ. ಬಟ್ ಈ ಸಮಸ್ಯೆಗಳಿಗೆ ಆದಷ್ಟು ಬೇಗ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಳಿ, ವಿದ್ಯಾರ್ಥಿಗಳು ಕೂಡ ಓದಿನ ಕಡೆ ಗಮನ ಕೊಡಿ. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಡುತ್ತೆ. ಬಟ್ ಅದು ಸಮಯಕ್ಕೆ ಸಿಗಲಿಲ್ಲ ಅಂದರೆ ಆ ಫಲ ಇದ್ದು ವ್ಯರ್ಥ ಆಗುತ್ತೆ, ಮನದಲ್ಲಿಟ್ಕೊಳ್ಳಿ. ಯಾಕಂದರೆ ಏನಾದರೂ ಹೇಳಬೇಕಾದ್ರೆ ಭಾಳಷ್ಟು ವಿದ್ಯಾರ್ಥಿಗಳು ರಿಪ್ಲೈ ಇದೇ ಆಗಿರುತ್ತೆ, ಅಂದರೆ ಉತ್ತರ ಓದಿದ್ದೇನಾದರೂ ಕೆಡಿಸುತ್ತಾ ಅಂದರೆ ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಡುತ್ತೆ. ಬಟ್
ನಿನಗೆ ಹಸಿವಾದಾಗ, ಬಾಯಾರಿಕೆ ಆದಾಗ ಸಿಗದೆ ನೀರು ಹೊಟ್ಟೆ ತುಂಬಿದಾಗ ಅಥವಾ ಜೀವ ನಿಂತಾಗ ಸಿಕ್ಕರೆ ವ್ಯರ್ಥ. ನೆನ್ಪಿಟ್ಕೊಳ್ಳಿ. ಆದಷ್ಟು ಬೇಗ ನಿಮಗೂ ಕೂಡ ಒಳ್ಳೆಯ ಸಮಯ ಬರಲಿ. ಪರಿಶ್ರಮವನ್ನು ಯಾವ ರೀತಿ ಪಡಬೇಕು ಅಂದರೆ, ನೀವು ಪಡೋ ಪರಿಶ್ರಮಕ್ಕೆ ಪ್ರತಿಫಲ ಅನ್ನುವಂಥದ್ದು ನೀವಾಗಿ ಹುಡ್ಕೊಂಡು ಹೋಗೋದಲ್ಲ, ಅದು ನಿಮ್ಮನ್ನು ಹುಡ್ಕೊಂಡು ಬರೋ ರೀತಿ ಇರಲಿ ಅಂತ ಹೇಳ್ತಾ, ಇದೇ ರೀತಿ ಇನ್ನೊಂದು ಸಲ ನಿಮಗೆ ತಿಳಿಸ್ಬಿಡ್ತೀನಿ. ನನಗೆ ತಿಳಿದಿರುವಂಥ ವಿಚಾರಗಳನ್ನು ಮಾತ್ರ ನಿಮ್ಮ ಜೊತೆ ಹೇಳಿದ್ದೀನಿ. ಹೆಚ್ಚಿನ ವಿಚಾರಗಳೇನಾದರೂ ಇದ್ದರೆ ದಯವಿಟ್ಟು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ. ನಾನು ಹೇಳಿರ್ತಕ್ಕಂಥ ವಿಚಾರಗಳಿಂದ ಕೆಲವೊಬ್ಬರ ಮನಸ್ಸುಗಳಿಗೆ ಏನಾದರೂ ಧಕ್ಕೆ ಆಗಿದ್ದರೆ ದಯವಿಟ್ಟು ನನ್ನ ಕಡೆಯಿಂದ ಕ್ಷಮೆ ಇರಲಿ. ಬಟ್ ಹೇಳಿರುವಂಥ ವಿಚಾರಗಳು ಆದಷ್ಟು ಸತ್ಯಗಳೇ ಆಗಿದೆ, ಸತ್ಯದ ಸುತ್ತುವರಿಯುವ ಅಂಶಗಳೇ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.